ಇನ್ನು ಆರೋಗ್ಯ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ರಂದೀಪ್ ಅವರು ಇವತ್ತಿನ ಸಭೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಸಿಎಂ ತುರ್ತು ಕರೋನಾ ಸಭೆಯನ್ನು ಕರೆದಿದ್ದಾರೆ. ಆರೋಗ್ಯ ಇಲಾಖೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಎಲ್ಲರ ಜೊತೆ ಸಭೆಯನ್ನು ಮಾಡ್ತಾರೆ. ಸಿಎಂಗೆ ಮುನ್ನೆಚ್ಚರಿಕಾ ಸಿದ್ಧತೆಯ ಬ್ಲೂ ಪ್ರಿಂಟ್ ಅನ್ನು ನೀಡಲಿದೆ ಆರೋಗ್ಯ ಇಲಾಖೆ. ಅಂದರೆ ಹೊಸ ಗೈಡ್ಲೈನ್ಸ್ ಜಾರಿ ಆಗುತ್ತಾ, ಟೆಸ್ಟಿಂಗ್ ಟಾರ್ಗೆಟ್ ಟೆಸ್ಟು, ಖಾಸಗಿ ಆಸ್ಪತ್ರೆಗಳಲ್ಲಿ ಕರೋನಾ ಟೆಸ್ಟ್ ಮಾಡೋದಕ್ಕೆ ಶುಲ್ಕ ನಿಗದಿ, ಬೆಡ್ಗಳ ಸಿದ್ಧತೆ, ಔಷಧಿ ಖರೀದಿ, ಇದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿಗೆ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕರೋನಾ ಆತಂಕ ಶುರುವಾಗಿದೆ. ಸಿಎಂ ನೇತೃತ್ವದಲ್ಲಿ ಮಹತ್ವದಾಗಿರ್ತಕ್ಕಂಥ ಹೈ ವೋಲ್ಟೇಜ್ ಸಭೆ ಕೂಡ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಆರೋಗ್ಯ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ರಂದೀಪ್ ಅವರೇ ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಪ್ರಮುಖವಾಗಿ ಇವತ್ತು ಕರೋನಾ 2 ಡೆತ್ ಕೂಡ ಆಯಿತು. ಮಹತ್ವದಾಗಿರ್ತಕ್ಕಂಥ ಸಿಎಂ ಮೀಟಿಂಗ್ ಕೂಡ ಇದೆ. ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ? ನೋಡಿ, ಒಂದಂತೂ ಡೆತ್ ಬಗ್ಗೆ ನಾವು ಅನಾಲಿಸಿಸ್ ಮಾಡುವಂಥದ್ದಿದೆ. 3 ಬೆಂಗಳೂರು ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಡೆತ್ಗಳು, ಯಾವ ಕಾರಣಕ್ಕೆ ಡೆತ್ ಆಯಿತು, ಅದರಲ್ಲಿ ಕೋಮಾರ್ಬಿಡಿಟೀಸ್ ಇತ್ತ ಪೇಷಂಟ್ಗೆ ಇಲ್ವಾ, ಇದ್ರ ಬಗ್ಗೆ ಒಂದು ಅನಾಲಿಸಿಸ್ ನಮ್ಮ ಹಂತದಲ್ಲಿ ಮಾಡ್ಕೊಂಡಿದ್ವಿ. ಅದ್ರ ಬಗ್ಗೆ ಕೂಡ ಮಾಹಿತಿ ಸಭೆಯಲ್ಲಿ ನೀಡ್ತೀವಿ. ವಿಶೇಷವಾಗಿ ಸಭೆ ಬಂದು ಇರ್ತಕ್ಕಂಥದ್ದು ನಮ್ಮ ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್, ಎಲ್ಲ ಆಸ್ಪತ್ರೆಗಳನ್ನು ಸಜ್ಜುಗೊಂಡಿದ್ದೀವ, ಮತ್ತು ಅಲ್ಲಿರ್ತಕ್ಕಂಥ ಬೆಡ್ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಗಿದೆಯಾ, ಆಕ್ಸಿಜನ್ ಪೈಪ್ಲೈನ್ಸ್ ಎಲ್ಲ ತಮಗೆ ಗೊತ್ತಿದೆ. ಕಳೆದ ಅಲೆಯಲ್ಲಿ LMO ಟ್ಯಾಂಕ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ PSA ಪ್ಲಾಂಟ್ಸ್ ಇರ್ಬೋದು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಇದೆಲ್ಲ ಸರಿಯಾಗಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಟೆಸ್ಟಿಂಗ್ ಗುರಿ ಏನು ನಾವು ನಿಗದಿ ಮಾಡಿದ್ವಿ ಅದನ್ನು ತಲುಪ್ತಾ ಇದ್ದಾರೆ. ಇದೆಲ್ಲ ನೋಡಲಿಕ್ಕೆ ನಾವು ಈ ಸಭೆಗಳನ್ನು ಸುದೀರ್ಘವಾಗಿ ಕಳೆದ ಒಂದು 2-3 ದಿನದಿಂದ ಸಭೆಗಳು ನಡೀತಾ ಬಂದಿದೆ. ಅದನ್ನು ಪ್ರಸ್ತಾಪ ನಾವು ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ, ಮತ್ತು ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳು ಕೂಡ ಇರ್ತಾರೆ. ಸರ್, ಈಗ ಸಿಎಂ ಸಭೆಯಲ್ಲಿ ಏನೆಲ್ಲ ಮಾರ್ಗಸೂಚಿಗಳನ್ನ ಅಂದರೆ ಹೊರಡಿಸಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಅಂದರೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಈಗಾಗಲೇ ಹೊರಡಿಸಿದ್ದೀರಾ, ಮತ್ತೆ ಎಕ್ಸ್ಟ್ರಾ ಹೊಸದಾಗಿ ಏನೆಲ್ಲ ಸೂಚನೆಗಳನ್ನ ನೀಡಬಹುದು? ಸೊ ಬಹುಶಃ ಅದು ಸರ್ಕಾರದ ಮಟ್ಟದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಕೂಡ ಆ ಒಂದು ಪ್ರಶ್ನೆ ಕೇಳಬಹುದು. ಯಾಕಂದರೆ ಮುಂಬರುವ ದಿನಗಳಲ್ಲಿ ಕ್ರಿಸ್ಮಸ್ ಇದೆ, ನ್ಯೂ ಇಯರ್ ಇದೆ, ಅದಾದ ನಂತರ ಕೂಡ ಸಾಕಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಫೆಸ್ಟಿವಲ್ಸ್ ಏನಿದೆ ಅದು ಬರುವಂಥ ಸಾಧ್ಯತೆ ಇದೆ ಸಂಕ್ರಾಂತಿವರೆಗೂ. ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಏನಾದರೆ ರೆಸ್ಟ್ರಿಕ್ಷನ್ಸ್ ನಾವು ಹಾಕಬೇಕಾ ಇಲ್ವಾ, ಇದ್ರ ಬಗ್ಗೆ ತಾಂತ್ರಿಕವಾಗಿ ಏನೋ ಒಂದು ಸಲಹೆಯನ್ನು ಕೊಡ್ತಾರೆ ಸಮಿತಿ. ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದ ಕೂಡ ಕೆಲವೊಂದು ಗೈಡ್ಲೈನ್ಸ್ ಬಂದಿದೆ. ಆ ಗೈಡ್ಲೈನ್ಸಲ್ಲಿ ಕೂಡ ತುಂಬ ಜನರಲ್ ಆಗಿ ಆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಏನಾದರೆ ನಾವು ರಾಜ್ಯ ಮಾಡಬೇಕಾ ಅಂತ ಸುದೀರ್ಘವಾಗಿ ಅದು ಚರ್ಚೆ ಆಗುತ್ತೆ. ಬೆಂಗಳೂರಿಗೆ ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ಬೇರೆ ಬೇರೆ ಜಿಲ್ಲೆಗಳಿಗೆ ಎಷ್ಟು ಟೆಸ್ಟಿಂಗ್ ಟಾರ್ಗೆಟ್ ಇಟ್ಟಿದ್ದೀರಾ? ಬೆಂಗಳೂರಿಗೆ ವಿಶೇಷವಾಗಿ ನಾವು BBMP ವ್ಯಾಪ್ತಿಗೆ ಬಂದಾಗ 1000 ಟೆಸ್ಟಿಂಗ್ಸ್ ಪ್ರತಿದಿನ ಇಟ್ಕೊಂಡಿದ್ದೀವಿ. ಬೆಂಗಳೂರು ಅರ್ಬನ್ ಜಿಲ್ಲೆ BBMP ಹೊರತುಪಡಿಸಿ ಏನು ವ್ಯಾಪ್ತಿ ಇದೆ ಅಲ್ಲಿ ಒಂದು 500. ಸೊ ಒಟ್ಟು ಬೆಂಗಳೂರಿಗೆ ಅಂತ ನೋಡಿದಾಗ ನಮಗೆ 1500 ಪ್ರತಿದಿನ ಟೆಸ್ಟ್ಗಳು ಮಾಡಬೇಕಾಗತ್ತೆ. BBMP ವ್ಯಾಪ್ತಿಗೆ 1,000-1,500 ಟೆಸ್ಟಿಂಗ್ ಸಾಲಲ್ಲ. ಬಟ್ ಈಗ ಶುರುವಾಗಿರೋದ್ರಿಂದ ನೀವು ಅಲ್ಲಿಗೆ ಲಿಮಿಟ್ ಮಾಡ್ಕೋಬಹುದು. ಬಟ್ ಮುಂದಿನ ದಿನಗಳಲ್ಲಿ ಕನಿಷ್ಠ ಅಂತಂದ್ರೂ ಪರ್ ಡೇ 5,000 ಟೆಸ್ಟಿಂಗ್ ಆದರೂ ಬೆಂಗಳೂರಿನಲ್ಲಿ ಆಗಲೇಬೇಕು. ಹಬ್ಬ ಆಗಬಾರ್ದು, ಕರೋನಾ ಹಬ್ಬ ಆಗಬಾರ್ದು ಅನ್ನೋದೇ ಆದರೆ